ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 12, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಮುಂದಿನ ಆರ್ಟಿಕಲ್, ದ ಇಂಪಾರ್ಟೆನ್ಸ್ ಆಫ್ ದ ಬೂಸ್ಟರ್ ಡೋಸ್ ಟು ಪ್ಲಾನ್ ಅಹೆಡ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮೊದಲನೇದಾಗಿ ಬೂಸ್ಟರ್ ಡೋಸ್ ಅಂದರೆ ಏನು ಅನ್ನುವಂಥದ್ದು. ಕೋವಿಡ್-19 ಆದ ಮೇಲೆ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಾಗಿರುವಂತಹದ್ದು. ಆದರೆ ವ್ಯಾಕ್ಸಿನೇಷನಿಗೆ ಸಂಬಂಧಿಸಿದಂತೆ ಬೇರೆ ರೋಗಗಳಿಗೆ ಆ ಒಂದು ವ್ಯಾಕ್ಸಿನೇಷನ್ ಸ್ಟ್ರಾಟಜಿಯನ್ನು ನಾವು ಬಹಳ ಮುಂಚಿತದಿಂದಲೂ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 1974ರಲ್ಲಿ ಎಕ್ಸ್ಪ್ಯಾಂಡೆಡ್ ಪ್ರೋಗ್ರಾಮ್ ಆನ್ ಇಮ್ಯುನೈಸೇಷನ್ ಎಕ್ಸ್ಪ್ಯಾಂಡೆಡ್ ಪ್ರೋಗ್ರಾಮ್ ಆನ್ ಇಮ್ಯುನೈಸೇಷನ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿತ್ತು. ಆ ಒಂದು ಕಾರ್ಯಕ್ರಮದ ನಂತರದಲ್ಲಿ ಪ್ರಪಂಚದಲ್ಲಿ ಇರುವಂತಹ ಬಹಳಷ್ಟು ರಾಷ್ಟ್ರಗಳು ವ್ಯಾಕ್ಸಿನೇಷನಿಗೆ ಸಂಬಂಧಿಸಿದಂತಹ ಮಾಹಿತಿ ಹಾಗೂ ಟೆಕ್ನಾಲಜಿಯನ್ನು ಕಲ್ತ್ಕೊಂಡ್ಬಿಟ್ಟು ಬಹಳಷ್ಟು ರೋಗಗಳಿಗೆ, ಮಕ್ಕಳಿಗೆ ಹಾಗೂ ಗರ್ಭಿಣಿ ಹೆಣ್ಣು ಮಕ್ಕಳ ಸಂಬಂಧಿಸಿದಂತಹ ರೋಗಗಳನ್ನು ಹೊಡೆದಾಡುವಂತಹ ವ್ಯಾಕ್ಸಿನೇಷನನ್ನು ಸಾಧಿಸಲುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಸಕ್ಸಸ್ಫುಲ್ ಆಗಿ ದಾರಿಯನ್ನು ಕಂಡುಕೊಂಡರು. ವ್ಯಾಕ್ಸಿನೇಷನ್ಗೆ ಸಂಬಂಧಿತವಾದಂತಹ ನಾಲೆಡ್ಜ್ ಬಹಳಷ್ಟು ರೋಗಗಳಿಗೆ ಸಂಬಂಧಿಸಿದಂತೆ ನಮಗೆ ಮುಂಚಿತವಾಗೇ ಇದೆ. ಬಟ್ ಇವತ್ತು ಕೋವಿಡ್-19 ಸಂದರ್ಭದಲ್ಲಿ ಅಥವಾ ಕೋವಿಡ್-19 ಒಂದು ಹೊಸ ರೋಗ ಆಗಿರುವಂತಹ ಸಂದರ್ಭದಲ್ಲಿ ಬೂಸ್ಟರ್ ಡೋಸ್ ಅನ್ನುವಂಥದ್ದು ಏನು ಆ್ಯಂಡ್ ಇದರ ಅವಶ್ಯಕತೆ ಇವತ್ತು ಭಾರತದಲ್ಲಾಗಿರಬಹುದು, ಪ್ರಪಂಚ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂತಹ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದರಲ್ಲೂ ಡಿಸೀಸಸ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಮನುಷ್ಯನಿಗೆ ವ್ಯಾಕ್ಸಿನೇಷನ್ ಕೊಟ್ಟಾಗ ಅದು ಇಮ್ಯುನನ್ ರೆಸ್ಪಾನ್ಸ್ ಅಥವಾ ಏನು ರೋಗಕ್ಕೆ ಹೊಡೆದಾಡುವಂತಹ ಶಕ್ತಿ ಯಾವ ರೀತಿ ಡೆವಲಪ್ ಆಗುತ್ತದೆ ಅಂತ ಹೇಳಿ. ಯಾವುದೇ ಒಂದು ವ್ಯಾಕ್ಸಿನ್ ಡೆವಲಪ್ ಮಾಡಬೇಕಾದ್ರೆ 2 ರೀತಿಯ ಟೆಕ್ನಾಲಜಿಗಳನ್ನು ಉಪಯೋಗಿಸ್ತೀವಿ. ಮೊದಲನೇ ಒಂದು ರೀತಿ ಅಂತ ಹೇಳಬೇಕು ಅಂತಂದರೆ ಅದರಲ್ಲಿ ಜೀವಂತ ವೈರಸನ್ನು ಉಪಯೋಗಿಸ್ಕೊಂಡ್ಬಿಟ್ಟು ವ್ಯಾಕ್ಸಿನೇಷನ್ ಅಥವಾ ಮದ್ದನ್ನು ಡೆವಲಪ್ ಮಾಡುವಂಥದ್ದು. ಎರಡನೇದು ಜೀವಂತವಿಲ್ಲದೆ ಇರುವಂಥದ್ದು, ಅಟಿನ್ಯೂಟೆಡ್, ಅದನ್ನು ಒಂದಿಷ್ಟು ಜೆನೆಟಿಕಲಿ ಮಾಡಿಫೈ ಮಾಡಿಬಿಟ್ಟು ಆ ಒಂದು ವೈರಸ್ ದೇಹದಲ್ಲಿ ಹೋದಾಗ ನಾನ್ ರೆಪ್ಲಿಕೇಟ್ ಅಂದರೆ ರೆಪ್ಲಿಕೇಟ್ ಆಗೋದಿಲ್ಲ. 1-2-3 ವೈರಸ್ ಹಾಕಿದ ನಂತರ ಬಾಡಿಯಲ್ಲಿ ಹೋದ ನಂತರ ಅದು ಹೆಚ್ಚಿಗೆ ಮಲ್ಟಿಪ್ಲೈ ಆಗೋದಂಥದ್ದನ್ನು ನಾವು ರೆಪ್ಲಿಕೇಟೆಡ್ ಅಂತ ಹೇಳ್ತೀವಿ. ಇದು ನಾನ್ ರೆಪ್ಲಿಕೇಟೆಡ್ ಮತ್ತು ನಾನ್ ಇನ್ಫೆಕ್ಷಿಯಸ್, ಇದರಿಂದ ಯಾವುದೇ ಒಂದು ಇನ್ಫೆಕ್ಷನ್ ಆಗೋದಿಲ್ಲ. ಆ ರೀತಿಯ ಇನ್ನೊಂದು ವ್ಯಾಕ್ಸಿನನ್ನು ಡೆವಲಪ್ ಮಾಡುವಂಥದ್ದು. ನಾವು ಈ 2 ರೀತಿಯ ಅಂದರೆ ಒಂದರಲ್ಲಿ ಜೀವಂತ ವೈರಸನ್ನು ಉಪಯೋಗಿಸ್ತೀವಿ, ಇನ್ನೊಂದರಲ್ಲಿ ಅಟಿನ್ಯೂಟೆಡ್ ವೈರಸನ್ನು ಉಪಯೋಗಿಸ್ತೀವಿ. ಈ ಅಟಿನ್ಯೂಟೆಡ್ ವೈರಸ್ ಏನು ಹೇಳ್ತಾ ಇದ್ದೀವಲ್ಲ, ಇದು ಬಾಡಿಯಲ್ಲಿ ರೆಪ್ಲಿಕೇಟ್ ಆಗುತ್ತದೆ, ಬಟ್ ಯಾವುದೇ ಬೇರೆ ರೀತಿಯ ಸೈಡ್ ಎಫೆಕ್ಟ್ಸ್ಗಳನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಈ ಲೈವ್ ವೈರಸ್ ಅಥವಾ ಜೀವಂತವಾದಂತಹ ವೈರಸ್ಸನ್ನು ಉಪಯೋಗಿಸಿ ಯಾವೆಲ್ಲ ವ್ಯಾಕ್ಸಿನೇಷನ್ಗಳನ್ನು ಅಥವಾ ಯಾವೆಲ್ಲ ರೋಗಗಳಿಗೆ ವ್ಯಾಕ್ಸಿನೇಷನ್ನ ಡೆವಲಪ್ ಮಾಡಿದ್ದೀವಿ ಅಂತಂದರೆ, ಉದಾಹರಣೆಗೆ ಮೀಸಲ್ಸ್ ಅಂತ ತಗೋಬಹುದು, ಅದಕ್ಕೆ ನಾವು ಜೀವಂತ ವೈರಸ್ಸನ್ನು ಉಪಯೋಗಿಸ್ತೀವಿ. ರುಬೆಲ್ಲಾ ಹಾಗೂ ಮಮ್ಸ್ ಮತ್ತು ಚಿಕನ್ ಪಾಕ್ಸ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು, ಇವೆಲ್ಲ ರೋಗಗಳು ವೈರಸ್ನಿಂದ ಹರಡ್ತವೆ ಅನ್ನುವಂಥದ್ದು. ಎಕ್ಸಾಮಿನೇಷನಲ್ಲಿ ಇದು ಕೇಳುವಂತಹ ಸಾಧ್ಯತೆಗಳಿರ್ತವೆ. ಈ ಎಲ್ಲ ರೋಗಗಳಿಗೆ ಜೀವಂತ ವೈರಸನ್ನು ಉಪಯೋಗಿಸ್ಕೊಂಡ್ಬಿಟ್ಟು ವ್ಯಾಕ್ಸಿನೇಷನನ್ನು ಡೆವಲಪ್ ಮಾಡಿರುವಂಥದ್ದು. ಈ ಒಂದು ವ್ಯಾಕ್ಸಿನೇಷನ್ ಡೆವಲಪ್ ಆಗಿದ ನಂತರ ಅದನ್ನು ಮನುಷ್ಯನ ದೇಹದಲ್ಲಿ ಇಂಜೆಕ್ಷನ್ ಮೂಲಕ ಒಳಗೆ ಹಾಕಲಾಗುತ್ತದೆ, ಹೌದಾ? ಹಾಗೆ ಇನ್ನೊಂದು ರೀತಿಯ ವೈರಸ್ ನಾನು ಹೇಳಿದೆ, ಅಲ್ಲಿ ಅಟಿನ್ಯೂಟೆಡ್ ವೈರಸನ್ನು ಉಪಯೋಗಿಸ್ಕೊತೀವಿ. ಅದು ದೇಹದಲ್ಲಿ ಹೋದ ನಂತರ ರಿಪ್ಲಿಕೇಟ್ ಆಗಿ ದೇಹದಲ್ಲಿ ಯಾವುದೇ ನಾನ್ ಇನ್ಫೆಕ್ಷನನ್ನು ತೆಗೆಯುವಂಥದ್ದು, ಯಾವುದೇ ಇನ್ಫೆಕ್ಷನ್ಸನ್ನು ಮಾಡೋದಿಲ್ಲ. ಒಟ್ಟಾರೆ ದೇಹದಲ್ಲಿ ಹೋದ ಮೇಲೆ ಟ್ರಿಲಿಯನ್ಸ್ ಮತ್ತು ಬಿಲಿಯನ್ಸ್ ಆಫ್ ವೈರಸಸ್ಸು ರೆಪ್ಲಿಕೇಟ್ ಆಗಿ ಅದರಿಂದಾಗಿ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗುವಂತಹ ಸಾಧ್ಯತೆಗಳನ್ನು ಜಾಸ್ತಿ ನೋಡ್ತೀವಿ. ಒಟ್ಟಾರೆ ಯಾವುದು ರೆಪ್ಲಿಕೇಟ್ ಆಗುತ್ತೋ ಬಾಡಿಯಲ್ಲಿ ಹೋಗಿ, ಅಂದರೆ ಈ ಜೀವಂತವಾದಂತಹ ವೈರಸ್ ಬಾಡಿಯಲ್ಲಿ ಹೋಗಿ ರೆಪ್ಲಿಕೇಟ್ ಏನಾಗುತ್ತಲ್ಲ, ಅದನ್ನು ನಾವು ಬಹಳ ಎಫೆಕ್ಟಿವ್ ಆಗಿರುವಂತಹ ವ್ಯಾಕ್ಸಿನ್ ಅಂತ ಕರ್ಕೋತೀವಿ. ನೆನ್ಪಿಟ್ಕೊಳ್ಳಿ, ಜೀವಂತವಾದಂತಹ ವೈರಸ್ಸು ಬಾಡಿಲಿ ಹೋಗಿ ಹೆಚ್ಚಿಗೆ ಮಲ್ಟಿಪ್ಲೈ ಆಗಿ ಕೌಂಟ್ ಜಾಸ್ತಿ ಆಗೋದ್ರಿಂದ ಆ್ಯಂಟಿಬಾಡಿ ಮತ್ತು ಟಿ ಸೆಲ್ ಇಮ್ಯುನಿಟಿ ಅಂತ ಕರಿತೀವಿ. ಯಾವುದೇ ಇಮ್ಯುನಿಟಿ ರೆಸ್ಪಾನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಟಿ ಸೆಲ್ಸ್ ಬಾಡಿಲಿ ನಾವು ಮಾತಾಡ್ತೀವಿ. ಆ ಇಮ್ಯೂನ್ ರೆಸ್ಪಾನ್ಸ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಆ ರೋಗಕ್ಕೆ ಹೊಡೆದಾಡುವಂತಹ ಶಕ್ತಿ ಬಹಳ ವರ್ಷದವರೆಗೂ ಉಳ್ಕೊಳ್ಳುತ್ತದೆ. ಬಟ್ ಇಲ್ಲಿ ಇನ್ನೊಂದು ಅಟಿನ್ಯೂಟೆಡ್ ಹೇಳಿದೆ, ನಾನ್ ರೆಪ್ಲಿಕೇಟಿವ್ ಮತ್ತು ನಾನ್ ಇನ್ಫೆಕ್ಷಿಯಸ್ ಅಂತ ಹೇಳಿ. ಈ ನಾನ್ ರೆಪ್ಲಿಕೇಟಿವ್ ಮತ್ತು ಇನ್ಫೆಕ್ಷಿಯಸ್ ಯಾವೆಲ್ಲ ರೋಗಗಳಿಗೆ ಉಪಯೋಗಿಸ್ತಾ ಇದ್ದೀವಿ? ಉದಾಹರಣೆಗೆ ಟೆಟಾನಸ್ ಅನ್ನುವಂತಹ ಒಂದು ರೋಗಕ್ಕೆ ಈ ಒಂದು ಥರದ ಒಂದು ವ್ಯಾಕ್ಸಿನೇಷನ್ ಸ್ಟ್ರಾಟಜಿನ ಉಪಯೋಗಿಸ್ತಾ ಇದ್ದೀವಿ. ಹೆಪಟೈಟಿಸ್ ಬಿ,
ಇದರ ಜೊತೆಯಲ್ಲಿ ಹಿಮೋಫಿಲಿಸ್ ಇನ್ಫ್ಲೂಯೆನ್ಸಾ ಬಿ, ನ್ಯೂಮೋಕಾಕಲ್, ಆಮೇಲೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಹಾಗೂ ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್. ಸೊ ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್ಸಲ್ಲೂ ನಾವು ನಾನ್ ರೆಪ್ಲಿಕೇಟಿವ್, ನಾನ್ ಇನ್ಫೆಕ್ಷಿಯಸ್, ಅಂದರೆ ಇವು ರೆಪ್ಲಿಕೇಟ್ ಆಗೋದಿಲ್ಲ ದೇಹದಲ್ಲಿ ಹೋದ ಮೇಲೆ. ಸೊ ಇಲ್ಲಿ ಈ ಎರಡು ರೀತಿಯ ವ್ಯಾಕ್ಸಿನೇಷನ್ ಹೇಗೆ ಡೆವಲಪ್ ಮಾಡ್ತೀವೋ ಅಂತ ತಿಳ್ಕೊಂಡ ನಂತರ ಈ ಒಂದು ನಾನ್ ರೆಪ್ಲಿಕೇಟಿವ್, ನಾನ್ ಇನ್ಫೆಕ್ಷಿಯಸ್ ಏನಿರ್ತಾವಲ್ಲ, ಇದು ದೇಹದಲ್ಲಿ ಜನರೇಟ್ ಮಾಡುವಂತಹ ರೋಗ ನಿರೋಧಕ ಶಕ್ತಿ ಬಹಳ ಸಮಯದವರೆಗೆ ಉಳ್ಕೊಳ್ಳೋದಿಲ್ಲ. ಸೊ ಒಂದಿಷ್ಟು ಸಮಯದ ನಂತರ ಅದು ಕಡಿಮೆ ಆಗ್ತಾ ಹೋಗುತ್ತದೆ ಅನ್ನುವಂಥದ್ದು ಗೊತ್ತಿರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೋವಿಡ್-19ಗೆ ಸಂಬಂಧಿಸಿದಂತೆ ಏನೆಲ್ಲ ವ್ಯಾಕ್ಸಿನೇಷನ್ಗಳು ಡೆವಲಪ್ ಆಗಿದ್ದಾವೋ ಅವು ನಾನ್ ರೆಪ್ಲಿಕೇಟಿವ್ ಮತ್ತು ನಾನ್ ಇನ್ಫೆಕ್ಷಿಯಸ್ ಆಗಿದ್ದಾವೆ. ಅದಕ್ಕೋಸ್ಕರ ಇವತ್ತು ನಮಗೆ ಮೊದಲನೇ ಡೋಸ್ ಆದಮೇಲೆ ಎರಡನೇ ಡೋಸು 1-2 ತಿಂಗಳಾದಮೇಲೆ ತೊಗೋಬೇಕು ಅಂತ ಹೇಳಿ. ಸೊ ಯಾಕಂದರೆ ಆ ಒಂದು ಸಮಯದಲ್ಲಿ ಈ ಒಂದು ವೈರಸ್ ಏನು ಹೊಡೆದಾಡೋ ಶಕ್ತಿ ದೇಹದಲ್ಲಿ ಹಾಕಿರುತ್ತೋ ಅದು ಕಳ್ಕೊತಾ ಹೋಗುತ್ತೆ. ಆ ಒಂದು ಕಾರಣಕ್ಕೆ ಇವತ್ತಿನ ಆರ್ಟಿಕಲಲ್ಲಿ ನಾವು ಬೂಸ್ಟರ್ ಡೋಸ್ ಅನ್ನುವಂಥದ್ದನ್ನು ಮಾತಾಡ್ತಾ ಇದ್ದೀವಿ. ಸೊ ಬೂಸ್ಟರ್ ಡೋಸಿಂದಾಗಿ ಮನುಷ್ಯನ ದೇಹದಲ್ಲಿ ಏನು ಶಕ್ತಿ ಅಥವಾ ರೋಗ ನಿರೋಧಕ ಶಕ್ತಿ ಒಂದಿಷ್ಟು ದಿನಗಳ ನಂತರ ಕಳ್ಕೊತಾ ಹೋಗ್ತಿತ್ತೋ ಅದನ್ನು ಸರಿಪಡಿಸುವಂತಹ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅದು ತುಂಬ ಅವಶ್ಯಕವಾಗಿರುತ್ತದೆ. ಇವತ್ತು ಇರುವಂತಹ ಜಾನ್ಸನ್ ಆ್ಯಂಡ್ ಜಾನ್ಸನ್ದಾಗ ಆಗಿರಬಹುದು ಅಥವಾ ಫೈಸರ್ ವ್ಯಾಕ್ಸಿನ್ ಏನು 2 ಡೋಸಸ್ಗಳು 3 ವಾರಗಳ ಗ್ಯಾಪ್ನಲ್ಲಿ ಕೊಡ್ತಾ ಇದ್ದೀವಿ. ಕೋವಿಡ್-19ಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಏನು ಉಪಯೋಗಿಸ್ತಿದ್ದೀವಿ ಅವುಗಳನ್ನು 2-3 ವಾರಗಳ ಇಂಟರ್ವಲಲ್ಲಿ ಕೊಡ್ತಾ ಇರುವಂಥದ್ದು. ಇವೆಲ್ಲವೂ ಮಾನವನಿಗೆ ಅಥವಾ ಮನುಷ್ಯನಿಗೆ ಆ ಒಂದು ಕೋವಿಡ್-19ಗೆ ಸಂಬಂಧಿಸಿದಂತೆ ಬಹಳಷ್ಟು ವರ್ಷಗಳ ಸಂದರ್ಭದಲ್ಲಿ ಹೊಡೆದಾಡುವಂತಹ ಶಕ್ತಿ ಕೊಡೋದಿಲ್ಲ. ಆ ಒಂದು ಕಾರಣಕ್ಕೆ ಇವತ್ತು US ಅಲ್ಲಿ ಫೈಸರು ಹಾಗೂ ಇಸ್ರೇಲ್ನ ಹೆಲ್ತ್ ಮಿನಿಸ್ಟ್ರಿಯು ಸಹ ಒಂದಿಷ್ಟು ಬೂಸ್ಟರ್ ಡೋಸಿಗೆ ಸಂಬಂಧಿಸಿದಂತೆ 60 ವರ್ಷಕ್ಕಿಂತ ಹೆಚ್ಚಿನ ಜನರಿಗೆ ಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಿದೆ. ಈಗ ಈ ಒಂದು ರೋಗ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 20 ತಿಂಗಳಿಂದ ನಡೀತಾನೆ ಇದೆ. ಅಂದರೆ ವ್ಯಾಕ್ಸಿನೇಷನ್ ಬೇಕೇ ಬೇಕು. ಸೊ ಇವತ್ತು ಪ್ಯಾಂಡಮಿಕ್ ಅನ್ನುವಂಥದ್ದು ಎಂಡಮಿಕ್, ಇದು ಉಳ್ಕೊಳ್ಳಲಿದೆ, ಇದು ಎಲ್ಲಿಗೂ ಹೋಗೋದಿಲ್ಲ. ಸಾಯುವ ಯಾವುದೇ ಲಕ್ಷಣಗಳು ಕಾಣದೇ ಇರುವಂತಹ ಕಾರಣಕ್ಕೆ ಯಾವ ಮನುಷ್ಯರಲ್ಲಿ ಬೇರೆ ರೋಗಗಳು ಕೋಮಾರ್ಬಿಡಿಟಿ ಅಂತ ಕರಿತೀವಿ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನಿಗೆ ಹೊರಗಾಗಿರಬಹುದು ಅಥವಾ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇರುವಂಥವ್ರು, ಕ್ಯಾನ್ಸರ್ ಇರುವಂಥವ್ರು, ಇವರಿಗೆಲ್ಲ ಈ ರೋಗ ಇನ್ನೂ ಹೆಚ್ಚಿನ ಎಫೆಕ್ಟ್ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಇವರಲ್ಲಿ ನಾವೇನಾದರೂ ಆ್ಯಂಟಿಬಾಡಿ ಲೆವೆಲನ್ನು ಹೆಚ್ಚಿಗೆ ಮಾಡಬೇಕು ಅಂತಂದರೆ ಬೂಸ್ಟರ್ ಡೋಸ್ನ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಮೊದಲಿಗೆ ಹೇಳ್ತಾ ಇರುವಂಥದ್ದು. ಸೊ ಅದೇ ಒಂದು ಕ್ರಮವನ್ನು ತಲೆಯಲ್ಲಿ ಇಟ್ಕೊಂಡು US ಮತ್ತು ಇಸ್ರೇಲ್ ರಾಷ್ಟ್ರಗಳು ಬೂಸ್ಟರ್ ಡೋಸ್ 60 ವರ್ಷಕ್ಕಿಂತ ಹೆಚ್ಚಿಗೆ ಇರುವಂಥವರಿಗೆ ಕೊಡುವ ಅವಶ್ಯಕತೆ ಇದೆ. ಯಂಗರ್ ಪಾಪ್ಯುಲೇಷನಿಗೆ ನಾವು ಇನ್ನೂ ಒಂದಿಷ್ಟು ಸಮಯ ತಗೋಬಹುದು ಅಂತ. ಸೊ ಇವಾಗ ಭಾರತದಲ್ಲಿ ನಾವು ಏನು ಫಸ್ಟ್ ಡೋಸ್, ಸೆಕೆಂಡ್ ಡೋಸ್ ತಗೊತಾ ಇದ್ದೀವಲ್ಲ, ಇದನ್ನು ಪ್ರೈಮರಿ ಡೋಸ್ ಅಥವಾ ಪ್ರೈಮಿಂಗ್ ಡೋಸ್ ಅಂತ ಕರಿತೀವಿ. ಇದರಿಂದಾಗಿ ನಾವು ಟೆಂಪರರಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಹೊರತು ಲಾಂಗ್ ಟರ್ಮ್ ಆ ರೋಗದಿಂದ ಹೊರದಾಡಲು ಸಾಧ್ಯವಾಗೋದಿಲ್ಲ. ಯಾಕಂದರೆ ಅವು ನಾನ್ ರೆಪ್ಲಿಕೇಟಿವ್ ಮತ್ತು ನಾನ್ ಇನ್ಫೆಕ್ಷಿಯಸ್ ವ್ಯಾಕ್ಸಿನನ್ನು ನಾವು ಇವತ್ತು ತಗೊತಾ ಇರುವಂತಹ ನಿಟ್ಟಿನಲ್ಲಿ. ಸೊ ಬೂಸ್ಟರ್ ಡೋಸ್ ಮುಖ್ಯವಾಗಿ ಮನುಷ್ಯನಲ್ಲಿ ಹೆಚ್ಚಿನ ಸಮಯಕ್ಕೆ ಆ ಒಂದು ರೋಗದಿಂದ ಹೊಡೆದಾಡುವಂತಹ ಶಕ್ತಿಯನ್ನು ಅಥವಾ ಬೆಳೆಸುತ್ತದೆ. ಆ ಒಂದು ಕಾರಣಕ್ಕೆ ಭಾರತದಲ್ಲಿ ಇದರ ಬಗ್ಗೆಯೂ ಆಲೋಚಿಸುವ ಅವಶ್ಯಕತೆ ಇದೆ. ಇವತ್ತು ದೇಶದಲ್ಲಿ ಮೊದಲನೇ ಹಂತದಲ್ಲಿ ಪ್ರೈಮಿಂಗ್ ಡೋಸ್ ಅಥವಾ ಮೊದಲನೇ ಡೋಸ್, ಸೆಕೆಂಡ್ ಡೋಸ್ ಎಲ್ಲ ಜನರಿಗೂ, ದೇಶದಲ್ಲಿ ಇರುವಂತಹ ಎಲ್ಲ ನಾಗರಿಕರಿಗೂ ಸಿಗುವಂತಹ ಪ್ಲಾನಿಂಗ್ ಮತ್ತು ಸ್ಟ್ರಾಟಜಿಯನ್ನು ಸರ್ಕಾರ ಮಾಡೋದಲ್ಲದೆ ಮುಂದಿನ ದಿನಗಳಲ್ಲಿ ಬೂಸ್ಟರ್ ಡೋಸ್ ಅಟ್ಲೀಸ್ಟ್ 1 ವರ್ಷ 2 ವರ್ಷ ಆದಮೇಲೆ ಬೂಸ್ಟರ್ ಡೋಸನ್ನು ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗಲಿಂದನೇ ತಯಾರಿ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಅತಿ ಮುಖ್ಯವಾಗಿರುತ್ತದೆ. ಮುಂದಿನ ಆರ್ಟಿಕಲ್ ಬಿಲ್ಡಿಂಗ್ ಕನ್ಸೆಂಟ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ದೇಶದಲ್ಲೇ ಅತಿ ದೊಡ್ಡ ಸಂಸ್ಥೆ ಆಗಿರುತ್ತದೆ ಡಾಕ್ಟರ್ಸ್ಗಳದ್ದು. ಈ ಒಂದು ಸಂಸ್ಥೆ ಇವತ್ತು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಥವಾ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಒಂದು ಹೊಸ ಡ್ರಾಫ್ಟ್ ಪೋಸ್ಟ್ ಗ್ರ್ಯಾಜುಯೇಟ್ ಮೆಡಿಕಲ್ ಎಜುಕೇಷನ್ ರೆಗ್ಯುಲೇಷನ್ 2021 ಜಾರಿಗೆ ತಂದಿದೆ. ಸೊ ಏನಿದು ವಿಷಯ ಅಂತನ್ನುವಂಥದ್ದು ಮೊದಲಿಗೆ ಅರ್ಥೈಸ್ಕೊಳ್ಳೋಣ. ತದನಂತರ ಇದು ಯಾವುದಕ್ಕೆ ನಮಗೆ ಅನುಕೂಲವಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೀನಿ. ಸೊ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಏನು ಮಾಡಿದೆಯಪ್ಪ ಅಂತಂದರೆ ಡ್ರಾಫ್ಟ್ ಪೋಸ್ಟ್ ಗ್ರ್ಯಾಜುಯೇಟ್ ಮೆಡಿಕಲ್ ಎಜುಕೇಷನ್ ರೆಗ್ಯುಲೇಷನ್ 2021 ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ದೇಶದಲ್ಲಿ ಇರುವಂತಹ ಎಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಮೆಡಿಕಲ್ ಸೀಟ್ಸ್ಗಳು ಏನಿದಾವಲ್ಲ ಅವು ಎಲ್ಲವನ್ನು ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ನ ಆಧಾರದ ಮೇಲೆ ಕೌನ್ಸಿಲಿಂಗ್ ಮೂಲಕ ಅವರನ್ನು ಅಲೋಕೇಟ್ ಮಾಡಲಾಗುತ್ತದೆ ಅನ್ನುವಂತಹ ಒಂದು ಡ್ರಾಫ್ಟ್ ರೆಗ್ಯುಲೇಷನನ್ನು ಹೊರತಂದಿದೆ. ಇದರ ವಿರುದ್ಧ ನ್ಯಾಷನಲ್ ಮೆಡಿಕಲ್ ಕಮಿಷನ್ ತನ್ನ ಧ್ವನಿಯನ್ನು ಎತ್ತುತ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ದಿನಗಳ ಹಿಂದೆ ಆಲ್ ಇಂಡಿಯಾ ಕೋಟಾದ ಬಗ್ಗೆ ಮಾತಾಡಿದ್ವಿ.
ದೇಶದಲ್ಲಿ ಇರುವಂತಹ ಮೆಡಿಕಲ್ ಮತ್ತು ಡೆಂಟಲ್ ಸೀಟ್ಸ್ಗಳಲ್ಲಿ ಅರ್ಧದಷ್ಟು ಸೀಟ್ಗಳು ರಾಜ್ಯಗಳು ಕೇಂದ್ರದ ಪೂಲ್ನಲ್ಲಿ ಬಿಟ್ಕೊಡ್ತವೆ. ಸೊ ರಾಷ್ಟ್ರದಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ನ ಆಧಾರದ ಮೇಲೆ ಆ ಅರ್ಧದಷ್ಟು ಸೀಟ್ಗಳಿಗೆ ಯಾವುದಾದರೂ ರಾಜ್ಯದಲ್ಲಿ ಅಡ್ಮಿಷನ್ಸನ್ನು ಪಡೆಯುವ ಪ್ರಾವಧಾನವಿರುತ್ತದೆ. ಉಳಿದಂತಹ ಅರ್ಧ ಸೀಟ್ಗಳು 50% ಸೀಟ್ಗಳು ಏನಿದಾವಲ್ಲ, ಅದು ರಾಜ್ಯ ಸರ್ಕಾರ ತನ್ನ ಕೈಯಲ್ಲಿ ಇಟ್ಕೊಂಡು ತಾನು ಮಾಡುವಂತಹ ಎಕ್ಸಾಮಿನೇಷನ್ನ ಆಧಾರದ ಮೇಲೆ ಮ್ಯಾನೇಜ್ಮೆಂಟ್ಸನ್ನು ನೋಡಿಕೊಳ್ಳುತ್ತದೆ. ಈ ಒಂದು ಡ್ರಾಫ್ಟ್ ರೆಗ್ಯುಲೇಷನ್ ಬರೋದ್ರಿಂದ ರಾಜ್ಯ ಸರ್ಕಾರದ ಈ 50% ಮೆಡಿಕಲ್ ಎಜುಕೇಷನ್ನ ಪ್ರಾವಧಾನ ಏನು ಇತ್ತೋ ಮ್ಯಾನೇಜ್ಮೆಂಟ್ ಸೀಟ್ಸು, ಅವು ಸಹ ಕಳ್ಕೊಳ್ಳುವಂಥದ್ದು ಭೀತಿಯಾಗಿರುತ್ತದೆ. ಇಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಥವಾ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹೇಳ್ತಾ ಇರುವಂಥದ್ದು, ಇದರಿಂದಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಆ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡಿತಾರೋ ಅಲ್ಲಿನ ನಾಗರಿಕರಿಗೆ, ಆ ಲೋಕಲ್ ಪಾಪ್ಯುಲೇಷನಿಗೆ ಅವರು ಹೇಗೆ ಮೆಡಿಕಲ್ ಸರ್ವಿಸಸನ್ನು ಪ್ರೊವೈಡ್ ಮಾಡುವಂಥದ್ದು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಎಲ್ಲ ಸೀಟುಗಳು ಬಿಹಾರದಲ್ಲಿ ಬೇರೆ ರಾಜ್ಯದವರೇ ತಗೊಂಡ್ಬಿಟ್ರೆ ಬಿಹಾರ್ ಪಾಪ್ಯುಲೇಷನಿಗೆ ಸರ್ವ್ ಮಾಡುವಂತಹ ಡಾಕ್ಟರ್ಸ್ ಎಲ್ಲಿರ್ತಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದಂತಹ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಈಗ ಇದಕ್ಕಿಂತ ಮುನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಡಾಕ್ಟರ್ಸ್ಗಳ ನಡುವೆ ಆದಂತಹ ಘರ್ಷಣೆ ಯಾವಾಗಪ್ಪ ಅಂತಂದರೆ, ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ ಆಫ್ ಇಂಡಿಯಾನ ತೆಗೆದುಬಿಟ್ಟು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆ್ಯಕ್ಟ್ 2019 ಜಾರಿಗೆ ತಂದು ಈ ಒಂದು ನ್ಯಾಷನಲ್ ಮೆಡಿಕಲ್ ಕಮಿಷನನ್ನು ಜಾರಿಗೆ ತಂದಿತ್ತು. ಈ ಎರಡು ಸಂದರ್ಭಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ವೈದ್ಯಕೀಯ ಶಿಕ್ಷಣದಲ್ಲಿ ತನ್ನ ಹತೋಟಿಯನ್ನು ಹೆಚ್ಚಿಗೆ ಮಾಡ್ಕೋತಾ ಇದೆ ಅನ್ನುವಂಥದ್ದು. ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ನೋಡಿದಾಗ ಕೇಂದ್ರ, ರಾಜ್ಯ ಮತ್ತು ಕನ್ಕರೆಂಟ್ ಲಿಸ್ಟ್ಗಳನ್ನು ಏನು ಕಾಣ್ತೀವೋ ಅದರಲ್ಲಿ ಹೆಲ್ತ್ ಕೇರ್ ಅನ್ನುವಂಥದ್ದು ರಾಜ್ಯದ ಹತೋಟಿಯಲ್ಲಿ ಅಥವಾ ಸ್ಟೇಟ್ ಲಿಸ್ಟಲ್ಲಿ ನಾವು ಕಾಣ್ತೀವಿ. ಹಾಗಿದ್ದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಗೆ ತನ್ನ ಶಕ್ತಿಯನ್ನು ಇಲ್ಲಿ ಹೆಚ್ಚಿಗೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಆಗಿರುತ್ತದೆ. ಬಟ್ ದೇಶದಲ್ಲಿ ಆಗುವಂತಹ ಬಹಳಷ್ಟು ವೈದ್ಯಕೀಯ ಸಮಸ್ಯೆಗಳಿಗೆ, ರೋಗಗಳಿಗೆ ಕೇಂದ್ರ ಸರ್ಕಾರ ಫಂಡಿಂಗನ್ನು ಮಾಡೋದಲ್ಲದೆ ಹೆಚ್ಚಿನ ಟಾರ್ಗೆಟೆಡ್ ಪ್ರೋಗ್ರಾಮ್ಸನ್ನು ಮುಂದೆ ತರುತ್ತದೆ. ಸೊ ದೇಶದಲ್ಲಿ ಒಟ್ಟು ಆರೋಗ್ಯ ವ್ಯವಸ್ಥೆಯನ್ನು ಸರಿಪಡಿಸುವಂಥದ್ದು ಕೇಂದ್ರ ಸರ್ಕಾರ ತನ್ನ ಒಂದು ಕಡೆಯಿಂದ ಆರ್ಥಿಕ ಮತ್ತು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ಗೆ ಬೇಕಾದಂತಹ ವ್ಯವಸ್ಥೆಯ ನಾಲೆಜನ್ನು ಕೊಡ್ತಾ ಇದ್ದರೂ ಸಹ ಇಂಪ್ಲಿಮೆಂಟೇಷನ್ ಅನ್ನೋದು ರಾಜ್ಯ ಸರ್ಕಾರನೇ ನೋಡ್ಕೊತಾ ಇರುವಂಥದ್ದು. ದೇಶದಲ್ಲಿ ಒಟ್ಟು ಎಲ್ಲರಿಗೂ ಆರೋಗ್ಯ ವ್ಯವಸ್ಥೆ ಆಕ್ಸೆಸಬಲ್ ಆಗುವಂಥದ್ದು ಕೇಂದ್ರ ಸರ್ಕಾರದ ನಿಲುವಾಗಿದ್ದರೂ ಸಹ ರಾಜ್ಯ ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಕೋವಿಡ್-19 ಸಂದರ್ಭದಲ್ಲಿ ನಾವು ನೋಡಿದಂತಹ ಅತಿ ದುರ್ದಾಯಕ ಸಂಗತಿ ಅಂದರೆ ದೇಶದಲ್ಲಿ ಇರುವಂತಹ ಅನ್ಈಕ್ವಲ್ ಅಥವಾ ಇನ್ಈಕ್ವಲ್ ಫೆಸಿಲಿಟಿ ಆಕ್ಸೆಸಿಬಿಲಿಟಿ ಆಫ್ ಮೆಡಿಕಲ್ ಹೆಲ್ತ್ ಕೇರ್, ಎಲ್ಲರಿಗೂ ಸಮಾನವಾಗಿ ವೈದ್ಯಕೀಯ ಆಕ್ಸೆಸ್ ಇಲ್ಲದೇ ಇರುವಂತಹ ವ್ಯವಸ್ಥೆಯನ್ನು ನೋಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಎಷ್ಟರ ಮಟ್ಟಿಗೆ ಆರೋಗ್ಯ ವ್ಯವಸ್ಥೆಯ ಕ್ವಾಲಿಟಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇವೆಲ್ಲದರ ನಡುವೆ ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಈ ಒಂದು ಸಂಘರ್ಷಣೆಯಲ್ಲಿ ದೇಶದಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಸರಿಪಡಿಸುವಂಥದ್ದು ಮರೆತು ಹೋಗಬಾರ್ದು ಅನ್ನುವಂಥದ್ದು. ಸೊ ಯಾರು ಮೇಲ್ಗೈ ಮಾಡ್ತಾರೆ ಅಥವಾ ಯಾರು ಹೆಚ್ಚು ಲಾಭ ಪಡಿತಾರೆ ಅನ್ನುವಂಥದ್ದಕ್ಕಿಂತ ದೇಶದ ಜನರಿಗೆ ಯಾವ ರೀತಿಯಾಗಿ ಸರಿಯಾದ ಆರೋಗ್ಯ ವ್ಯವಸ್ಥೆಯನ್ನು ಸೇರಿಸುವಂತಹ ಕ್ರಮವನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ರ ಕಡೆಗೆ ಹೆಚ್ಚಿನ ಆಲೋಚನೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇಂದಿನ ಮೊದಲನೇ ಆರ್ಟಿಕಲ್, ಬಿಡನ್ ಟು ಹೋಸ್ಟ್ ಡೆಮೋಕ್ರಸಿ ಸಮ್ಮಿಟ್ ಇನ್ ಡಿಸೆಂಬರ್. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, US ರಾಷ್ಟ್ರಪತಿಗಳಾದಂತಹ ಬಿಡನ್ ಅವರು ಡಿಸೆಂಬರ್ ತಿಂಗಳಲ್ಲಿ ಪ್ರಜಾಪ್ರಭುತ್ವ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಿರುವಂತಹ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅದರಲ್ಲೂ ಮುಖ್ಯವಾಗಿ ಇಂಡಿಯಾ US ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು, 2ನೇ ಬಾರಿಗೆ ಇದು ಡೆಮೋಕ್ರಸಿ ಸಮ್ಮಿಟ್, ಪ್ರಜಾಪ್ರಭುತ್ವ ಸಮ್ಮೇಳನ ಅಂತ ಏನು ಕರೆಸಿಕೊಳ್ಳುತ್ತದೆಯೋ ಅದನ್ನು US ಫೇಸ್ ಟು ಫೇಸ್ ಅಂದರೆ ಆನ್ಲೈನ್ ಅಲ್ಲದೆ ಆಫ್ಲೈನ್ನಲ್ಲಿ ಕೈಗೊಳ್ಳಲಿದೆ ಅಥವಾ ಹಮ್ಮಿಕೊಳ್ಳಲಿದೆ ಅನ್ನುವಂಥದ್ದು. ಈ ಒಂದು ಸಮ್ಮಿಟ್ನಲ್ಲಿ 3 ಮುಖ್ಯವಾದ ವಿಷಯಗಳನ್ನು ಮಾತಾಡಲಿದ್ದು, ಆ 3 ಮುಖ್ಯವಾದ ವಿಷಯಗಳ ಬಗ್ಗೆ ಇಲ್ಲಿ ನೋಟ್ ಮಾಡ್ಕೋಬೇಕು. ಮೊದಲನೇದು ಡಿಫೆಂಡಿಂಗ್ ಅಗೇನ್ಸ್ಟ್ ಅಥಾರಿಟೇರಿಯನಿಸಮ್ ಅನ್ನಲಾಗ್ತದೆ. ಡಿಫೆಂಡಿಂಗ್ ಅಗೇನ್ಸ್ಟ್ ಅಥಾರಿಟೇರಿಯನಿಸಮ್ ಅಂತಂದರೆ ಯಾರು ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಅಥವಾ ಜನರ ಒಂದು ಒಪಿನಿಯನ್ ತಗೊಂಡು ಸರ್ಕಾರ ನಡೆಸ್ತಾರೋ ಅದು ಬೇರೆ, ತನ್ನದೇ ಆದಂಥದ್ದು ನಡಿಬೇಕು ಅನ್ನುವಂಥದ್ದು ನಾರ್ತ್ ಕೊರಿಯಾ ಉದಾಹರಣೆ ಏನು ತಗೋಬಹುದು, ಅದನ್ನು ಅಥಾರಿಟೇರಿಸಮ್ ಅಂತ ಕರಿತೀವಿ. ಸೊ ಅಥಾರಿಟೇರಿಯನಿಸಮ್ನ ತಡೆ ಹಿಡಿಯುವಂಥದ್ದು ಮೊದಲನೇ ಉದ್ದೇಶವಾಗಿರುತ್ತದೆ. 2ನೇದು ಕರಪ್ಷನ್ ವಿರುದ್ಧ ಹೊಡೆದಾಡುವಂಥದ್ದು. 3ನೇದು ಮಾನವ ಹಕ್ಕುಗಳು ಅಥವಾ
ಮಾನವನ ಡಿಗ್ನಿಟಿಗೆ ಸಂಬಂಧಿಸಿದಂತಹ ಏನು ಹಕ್ಕುಗಳಿದಾವೋ ಅವುಗಳನ್ನು ಪ್ರಮೋಟ್ ಮಾಡುವಂಥದ್ದು. ಸೊ ಹ್ಯೂಮನ್ ರೈಟ್ಸ್ ಪ್ರಮೋಷನನ್ನು ಮಾಡುವಂಥದ್ದು ಮೂರನೇ ಆಬ್ಜೆಕ್ಟಿವ್ ಆಗಿರುತ್ತದೆ. ಸೊ ಈ ಮೂರು ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಪ್ರಜಾಪ್ರಭುತ್ವ ಸಮ್ಮೇಳನವನ್ನು ಕೈಗೊಳ್ತಾ ಇರುವಂತಹ ಹಂತದಲ್ಲಿ ಎಲ್ಲ ರಾಷ್ಟ್ರಗಳಿಗೆ ಆಹ್ವಾನ ಮಾಡಿ ಅವರಿಗೆ ಒಂದು ಕಮಿಟ್ಮೆಂಟನ್ನು ಕೊಟ್ಟು ಅದು ಹೇಗೆ ಮುನ್ಸಾಗಿಸಲಿದೆ ಆ ರಾಷ್ಟ್ರಗಳು ಅನ್ನುವಂಥದ್ದನ್ನು ಫಾಲೋ ಅಪ್ ಮಾಡಲಿದೆ ಅನ್ನುವಂತಹ ವಿಷಯವನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಆನ್ ಅರ್ಬನ್ ಜಾಬ್ಸ್ ಸೇಫ್ಟಿ ನೆಟ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಕೋವಿಡ್-19 ಆದಂತಹ ಆರ್ಥಿಕ ಹಿಂಜರಿತ ಅಥವಾ ಆರ್ಥಿಕ ಹೊಡೆತ ನಮಗೆಲ್ಲ ಗೊತ್ತೇ ಇದೆ ಆ್ಯಂಡ್ ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಜನರು ಕೆಲಸವನ್ನು ಕಳ್ಕೊಂಡಿರುವಂಥದ್ದು ಆರ್ಥಿಕ ಚಟುವಟಿಕೆಗಳಲ್ಲಿ ಆದಂತಹ ಹಿಂಜರಿತದಿಂದಾಗಿ ಅವರ ಜೀವನದಲ್ಲಿ ಆದಂತಹ ಆರ್ಥಿಕ ಆಘಾತದ ಬಗ್ಗೆಯೂ ಬಹಳಷ್ಟು ವಿಚಾರ ಸರ್ಕಾರ ಮತ್ತು ಪಾಲಿಸಿ ಹೋಲ್ಡರ್ಸು ಮಾಡ್ತಾ ಇರುವಂಥದ್ದನ್ನು ನಾವು ನೋಡಿದ್ವಿ. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಆ ರೀತಿಯಾಗಿ ಅರ್ಬನ್ ಕ್ಷೇತ್ರದಲ್ಲಿ ಇರುವಂತಹ ಜನರಿಗೆ ಆರ್ಥಿಕ ಚಟುವಟಿಕೆಗಳ ಹಿಂಜರಿತದಿಂದಾಗಿ ಆದಂತಹ ಉದ್ಯೋಗ ಅಥವಾ ನಿರುದ್ಯೋಗದ ಅವಕಾಶಗಳನ್ನು ಹೇಗೆ ಸರಿಪಡಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಒಟ್ಟಾರೆ ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ತಾ ಇರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 2 ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು ತಿಳ್ಕೋಬೇಕು. ಸೊ ಮೊದಲನೇದಾಗಿ ಕೋವಿಡ್-19 ಎಷ್ಟರ ಮಟ್ಟಿಗೆ ಆರ್ಥಿಕ ವ್ಯವಸ್ಥೆ ಹೊಡೆತ ತಿಂದಿದೆ ಅನ್ನುವಂಥದ್ದನ್ನು ನೋಡಬೇಕು ಅಂತಂದರೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ಳಬೇಕು. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಯಾರು ಹೊರತರ್ತಾರೆ? ಪ್ರಿಲಿಮ್ಸಲ್ಲಿ ಕೇಳಬಹುದಾದಂತಹ ಬಹುಮುಖ್ಯವಾದ ಪ್ರಶ್ನೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ನೆನ್ಪಿಟ್ಕೊಳ್ಳಿ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಇಂಟರ್ನ್ಯಾಷನಲಿ ಮಾನಿಟರಿ ಫಂಡ್ ಅನ್ನುವಂತಹ ಒಂದು ಸಂಸ್ಥೆ ಹೊರತರುತ್ತದೆ. ಈ ಒಂದು ಸಂಸ್ಥೆ ಕೊಟ್ಟಂತಹ ರಿಪೋರ್ಟ್ನ ಪ್ರಕಾರ ಚೈನಾವನ್ನು ಬಿಟ್ಟು ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳು ಅಂದರೆ ಚೈನಾ ಬಿಟ್ಟು ಇಡೀ ಪ್ರಪಂಚದ GDP ಕಂಟ್ರಾಕ್ಷನ್ ರೇಟ್ ನೋಡಿದಾಗ 3.3% ಇದೆ. US, ಬ್ರೆಜಿಲ್, ಜಪಾನ್, ಕೆನಡಾ ಮತ್ತು ಯುರೋಪಿಯನ್ ಏರಿಯಾಗಳು ಸುಮಾರು 3.5%ದಿಂದ 7%ವರೆಗೂ ತಮ್ಮ ಆರ್ಥಿಕ GDPಯಲ್ಲಿ ಕಡಿತವನ್ನು ಕಂಡಿರುವಂಥದ್ದು. ಭಾರತ ಸುಮಾರು 8% GDP ಕಡಿತ ಕಂಡಿರುವಂಥದ್ದು. ಬರೀ ಚೈನಾ ಮಾತ್ರ ತನ್ನ GDPಯಲ್ಲಿ 2.3% ಹೆಚ್ಚಳವನ್ನು ತೋರಿಸ್ಕೊಂಡಿರುವಂಥದ್ದು. ಈ ಒಂದು ಕೋವಿಡ್-19 ಸಂದರ್ಭದಲ್ಲಿ ಪ್ರಪಂಚದಾದ್ಯಂತ ಸುಮಾರು 95 ಮಿಲಿಯನ್ ಜನ ಬಡವರು ಅಥವಾ ಪುವರ್ ಕ್ಯಾಟಗರಿಗೆ ಶಿಫ್ಟ್ ಆಗಿರುವಂತಹ ಮಾಹಿತಿಯು ನಮಗೆ ಗೊತ್ತಾಗ್ತಾ ಇದೆ. ಅನ್ಎಂಪ್ಲಾಯ್ಮೆಂಟ್ ಕ್ಷೇತ್ರದಲ್ಲಿ ರಿಪೋರ್ಟ್ಸ್ ನೋಡಿದಾಗ ಈ ಫ್ಯಾಕ್ಟ್ಸ್ ತಾವು ಬರ್ಕೋಬೇಕು, ಬಹಳ ಮುಖ್ಯ ಇವು ಎಕ್ಸಾಮಿನೇಷನ್ ಮತ್ತು SAಯಲ್ಲಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಒಂದು ಕಡೆಗೆ. ಸೊ ಅನ್ಎಂಪ್ಲಾಯ್ಮೆಂಟ್ ಕ್ಷೇತ್ರದಲ್ಲಿ ನೋಡಿದಾಗ ಯುರೋಪಿಯನ್ ಏರಿಯಾದಲ್ಲಿ ನಾವು ಸುಮಾರು 7.1% ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಕೆನಡಾದಲ್ಲಿ ಸುಮಾರು 8.1% ಹಾಗೂ US ಅಲ್ಲಿ ಸುಮಾರು 9.6% ಹೆಚ್ಚಳವನ್ನು ನಾವು ಕಾಣ್ತಾ ಇರುವಂಥದ್ದು. ಸೊ ಈ ಒಂದು ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಹಿಂಜರಿತದಿಂದಾಗಿ ಏನು ನಿರುದ್ಯೋಗಿಗಳ ಸಂಖ್ಯೆ ನಾವು ಕಾಣ್ತಾ ಇದ್ದೀವೋ ಅದು ಸ್ಪೇನ್, ಗ್ರೀಸ್, ಟರ್ಕಿ, ಫಿಲಿಪೈನ್ಸ್, ಅರ್ಜೆಂಟೀನಾ, ಬ್ರೆಜಿಲ್, ಕೊಲಂಬಿಯಾ ಮತ್ತು ಪೆರು ರಾಷ್ಟ್ರಗಳಲ್ಲಿ ನೋಡಿದಾಗ ಡಬಲ್ ಡಿಜಿಟ್ಗೆ ಹೋಗಿರುವಂತಹದ್ದು ಇನ್ನೂ ದುರ್ದಾಯಕವಾದ ಸಂಗತಿ. ಅದೇ ಭಾರತದಲ್ಲಿ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಎಸ್ಟಿಮೇಟ್ಸ್ ಹೇಳ್ತಾ ಇರೋ ಹಾಗೆ ನಿರುದ್ಯೋಗಿಗಳ ಸಂಖ್ಯೆ ಏಪ್ರಿಲ್ 2020ರಲ್ಲಿ 33.5%ವಿದ್ದರೆ ಫೆಬ್ರವರಿ 2021ರಲ್ಲಿ 6.9%ಕ್ಕೆ ನಿಂತಿದೆ. ಸೊ 2020ರಲ್ಲಿ 23.5%ಕ್ಕೆ ಇತ್ತು ಅಂತಂದಾಗ ದೇಶದಲ್ಲಿ ನಿರುದ್ಯೋಗ ಸಂಖ್ಯೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನುವಂಥದ್ದು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಈ ಲೈವ್ಲಿಹುಡ್ ಅಂದರೆ ಜನರು ಬದುಕೋಕ್ಕೋಸ್ಕರ ಏನೆಲ್ಲ ದಿನ ಸಾಮಗ್ರಿಗಳು ಬೇಕಾಗಿರ್ತಾವೋ ಅದಕ್ಕೆ ಅವ್ರು ಏನಾದರೂ ಒಂದು ಆರ್ಥಿಕ ಚಟುವಟಿಕೆಯನ್ನು ಮಾಡಲೇಬೇಕಾಗಿರುತ್ತದೆ. ಆ ಆರ್ಥಿಕ ಚಟುವಟಿಕೆ ಇಲ್ಲದೇ ಇದ್ದಾಗ ಅವರಿಗೆ ಆದಾಯ ಇರೋದಿಲ್ಲ. ಆದಾಯ ಇಲ್ಲದೇ ಇದ್ದಾಗ ಅವರು ಉಪವಾಸ ಇದ್ದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿಗೆ ಅವರು ಒಳಗಾಗ್ತಾರೆ ಅನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಅರ್ಬನ್ ಮತ್ತು ಡಿಜಿಟಲ್ ಅಥವಾ ರೂರಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಕಂಪ್ಯಾರಿಸನನ್ನು ಮಾಡ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದೆ. ಅದರ ಅಡಿಯಲ್ಲಿ 150 ದಿನಗಳ ಗ್ಯಾರಂಟಿಡ್ ಕೆಲಸವನ್ನು ಕೊಡುವಂತಹ ಪ್ರಾವಧಾನವನ್ನು ಮಾಡಿರೋದ್ರಿಂದ ಅಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದಿಷ್ಟು ಆರ್ಥಿಕ ಸಹಾಯ ಸಿಕ್ಕಂತಹ ಸಂದರ್ಭದಲ್ಲಿ ಒಂದಿಷ್ಟು ಸೇಫ್ಟಿ ನೆಟ್ಟನ್ನು ಕ್ರಿಯೇಟ್ ಮಾಡಲು ಶುರುವಾಯಿತು. ಯಾಕೆ ಈ ಒಂದು ಆರ್ಥಿಕ ಶಾಕ್ ಬಂದ ಸಮಯದಲ್ಲಿ ಇದು ಬೇಕಾಗುತ್ತೆ ಅಂತಂದರೆ ಅಲ್ಲಿ ಜನರಿಗೆ ಏನಾದರೂ ಒಂದು ಫಾರ್ಮಲ್ ಜಾಬ್ ಬೇಕಾಗಿರುತ್ತೆ ಅವರು ಜೀವನ ನಡೆಸೋದಕ್ಕೋಸ್ಕರ. ಹಾಗೂ ಈ ಒಂದು ಸಂದರ್ಭದಲ್ಲಿ ಅವರು ಬದುಕಬೇಕು ಅಂತಂದರೆ ಅವರಿಗೆ ಬೇಕಾದಂತಹ ಒಂದು ಕಂಪ್ರಹೆನ್ಸಿವ್ ಕವರೇಜನ್ನು ಕೊಡುವ ಅವಶ್ಯಕತೆ ಇರುತ್ತದೆ. ಏನೆಲ್ಲ ಅವರ ದಿನ
ಬೇಕಾದಂತಹ ಅಗತ್ಯ ವಸ್ತುಗಳಿಗೋಸ್ಕರ. ಸೊ ಇದು ಕೊಡಬೇಕು ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ MG ನರೇಗಾ ಸ್ಕೀಮ್ನ ಪ್ರಾವಧಾನವಿದೆ. ಬಟ್ ಅರ್ಬನ್ನಲ್ಲಿ ಏನಿದೆ? ಅರ್ಬನ್ನಲ್ಲಿ ಏನೂ ಇಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಕೋವಿಡ್-19 ಸಮಯದಲ್ಲಿ ನಾವು ಹೆಚ್ಚಿನ ಮೈಗ್ರೇಷನ್ ಅಥವಾ ಜನ ಕೆಲಸವಿಲ್ಲದೆ ತಮ್ಮ ಗ್ರಾಮದ ಕಡೆಗೆ ಅರ್ಬನ್ನಿಂದ ತಿರುಗಿ ಹೋಗ್ತಾ ಇರುವಂತಹ ಸಂದರ್ಭ ಅಥವಾ ವ್ಯವಸ್ಥೆಯನ್ನು ನೋಡಿದ್ವಿ. ಹಿಂದಿನ ದಿನಗಳಲ್ಲಿ ನಾವು ಕೇಳ್ತಿದ್ವಿ, ಜನ ಬಹಳಷ್ಟು ಗ್ರಾಮೀಣ ಪ್ರದೇಶಗಳಿಂದಾಗಿ ಅರ್ಬನ್ ಪ್ರದೇಶಗಳಿಗೆ ಹೋಗುವಂಥದ್ದು ಉದ್ಯೋಗದ ಒಂದು ಕೆಲಸಕ್ಕೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ನರೇಗಾ ಸ್ಕೀಮನ್ನು ಜಾರಿಗೆ ತರಲಾಗಿತ್ತು. ಜನರಿಗೆ, ಅಲ್ಲಿನ ಗ್ರಾಮೀಣ ಪ್ರದೇಶದವರಿಗೆ ಒಂದಿಷ್ಟು ಆರ್ಥಿಕ ಸ್ವಾವಲಂಬನೆಯನ್ನು ಕೊಡಬೇಕು ಅಂತ ಹೇಳಿ. ಬಟ್ ಇವತ್ತು ಇದು ಉಲ್ಟಾ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅರ್ಬನ್ ಕ್ಷೇತ್ರದಲ್ಲಿ ಕೆಲಸಗಳನ್ನು ಕೊಡುವಂತಹದ್ದು ಕಡೆಗೆ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಇಲ್ಲಿ ಹೇಳುತ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಏನೋ ತಂದಿದೆ. ಬಟ್ ಈ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ನ ಅಡಿಯಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವ ಉದ್ಯೋಗದ ಬಗ್ಗೆ ಮಾತಾಡ್ತೀವಿ. ಈ ಸ್ವ ಉದ್ಯೋಗವನ್ನು ಅವರಲ್ಲಿ ಬೇಕಾದಂತಹ ಸ್ಕಿಲ್ ಮತ್ತು ಬ್ಯಾಂಕ್ಗಳಿಂದ ಕ್ರೆಡಿಟನ್ನು ಕೊಟ್ಟುಬಿಟ್ಟು ಆ ಒಂದು ಇನ್ಕಮನ್ನು ಹೆಚ್ಚಿಗೆ ಮಾಡುವಂತಹ ಪ್ರಯತ್ನಗಳನ್ನು ನಡೆಸ್ತೀವಿ. ಬಟ್ ಈ ಸ್ವ ಉದ್ಯೋಗ ಹೆಚ್ಚಿಗೆ ಚೆನ್ನಾಗಾಗಬೇಕು ಅಂದರೆ ಫಸ್ಟ್ ಅವ್ರಿಗೆ ಕೆಲಸ ಮಾಡೋಕ್ಕೆ ಏನಾದರೂ ಆರ್ಥಿಕ ಚಟುವಟಿಕೆ ನಡೀತಾ ಇರಬೇಕಲ್ಲ. ಆರ್ಥಿಕ ಚಟುವಟಿಕೆ ನಡೀತಾ ಇದ್ದಿದ್ರೆ ಈ ಒಂದು ಕೋವಿಡ್-19ನಲ್ಲಿ ಇವತ್ತು ನಾವು ಅರ್ಬನ್ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳ ಬಗ್ಗೆ ಮಾತಾಡೋ ಅವಶ್ಯಕತೆಯೇ ಇರ್ತಿದ್ದಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಇವತ್ತು ಹಿಮಾಚಲ್ ಪ್ರದೇಶದಲ್ಲಿ ಮಾಡಿದಂತಹ ಒಂದು ಸ್ಕೀಮ್ನ ಬಗ್ಗೆ ಮಾತಾಡ್ತಿದ್ದೀವಿ. ಮುಖ್ಯಮಂತ್ರಿ ಶಹರಿ ಆಜೀವಿಕಾ ಗ್ಯಾರಂಟಿ ಯೋಜನಾ. ಸೊ ಇದು ಒಂದು ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಇದರ ಅಡಿಯಲ್ಲಿ 120 ದಿನಗಳ ಗ್ಯಾರಂಟಿಡ್ ವೇಜ್ ಎಂಪ್ಲಾಯ್ಮೆಂಟನ್ನು ಪ್ರತಿಯೊಂದು ಮನೆಗೆ ಮಿನಿಮಮ್ ವೇಜ್ನಲ್ಲಿ 2020-21 ಫೈನಾನ್ಷಿಯಲ್ ಬಜೆಟ್ನಿಂದ ಕೊಡಲಾಗುತ್ತದೆ ಅನ್ನುವಂಥದ್ದು. ಇದರ ಅಡಿಯಲ್ಲಿ 65 ವರ್ಷಕ್ಕಿಂತ ಕಡಿಮೆ ಇರುವಂತಹ ವಯಸ್ಕರರು 120 ದಿನಗಳ ಉದ್ಯೋಗವನ್ನು ಸರ್ಕಾರದ ಅಡಿಯಲ್ಲಿ ಅರ್ಬನ್ ಕ್ಷೇತ್ರದಲ್ಲಿ, ಅರ್ಬನ್ ಲೋಕಲ್ ಬಾಡಿಯಲ್ಲಿ ಇರುವಂತಹ ಜ್ಯೂರಿಸ್ಡಿಕ್ಷನಲ್ಲಿ ಪಡ್ಕೋಬಹುದು. ಸೊ ಮುನ್ಸಿಪಾಲಿಟಿಯಲ್ಲಿ ಮತ್ತು ಬೇರೆ ಸ್ಯಾನಿಟೇಷನ್ ಸರ್ವಿಸಸ್ ಆಗಿರಬಹುದು, ಸರ್ಕಾರ ಕೊಡುವಂತಹ ಅನ್ಸ್ಕಿಲ್ಡ್ ವರ್ಕ್ ಮಾಡೋದಕ್ಕೆ ತಯಾರಿರುವಂಥವರು ಈ ಒಂದು ಜಾಬ್ ಕಾರ್ಡಿಗೆ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿದ 7 ದಿನಗಳಲ್ಲಿ ಅವರಿಗೆ ಜಾಬ್ ಕಾರ್ಡ್ ಸಿಗುತ್ತೆ. ಜಾಬ್ ಕಾರ್ಡ್ ಸಿಕ್ಕ 15 ದಿನಗಳಲ್ಲಿ ಅವರಿಗೆ ಕೆಲಸವೂ ಅಲೋಕೇಟ್ ಆಗುತ್ತೆ. ಏನಾದರೂ ಕೆಲಸ ಸಿಗದೇ ಇದ್ದಿದ್ದಲ್ಲಿ ಪ್ರತಿದಿನ 75 ರೂಪಾಯಿಗಳ ಕಂಪನ್ಸೇಷನನ್ನು ಆ ಒಬ್ಬ ಬೆನಿಫಿಷರಿ ಪಡ್ಕೋತಾನೆ. ಅಲ್ಲಿನ ಆರ್ಥಿಕ ವ್ಯವಸ್ಥೆ ಅಥವಾ ಹಿಮಾಚಲ ಪ್ರದೇಶದ ಬಜೆಟ್ ಅದಕ್ಕೆ ಸರಿ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ ಬಂದಾಗ ಇದ್ದಂತಹ ಅರ್ಬನ್ ಲೋಕಲ್ ಬಾಡೀಸ್ ಬೆಳವಣಿಗೆಗೆ ಬಜೆಟ್ ಏನಿತ್ತು ಅದನ್ನೇ ಉಪಯೋಗಿಸ್ಕೊಂಡ್ಬಿಟ್ಟು ಜನರಿಗೆ ಕೊಟ್ಟಾಗ ಅಲ್ಲಿ ಒಂದಿಷ್ಟು ಬದಲಾವಣೆ ಹಾಗೂ ಮಹತ್ತರವಾದಂತಹ ಲಾಭ ಜನರಿಗೆ ಕೊಡುವಂಥದ್ದು ಸಾಧ್ಯವಾಯಿತು. ಸೊ ಮುಖ್ಯಮಂತ್ರಿ ಶಹರಿ ಆಜೀವಿಕಾ ಗ್ರಾಮೀಣ್ ಗ್ಯಾರಂಟಿ ಯೋಜನಾ, ನೆನ್ಪಿಟ್ಕೊಳ್ಳಿ, ಮುಖ್ಯಮಂತ್ರಿ ಶಹರಿ ಆಜೀವಿಕಾ ಗ್ಯಾರಂಟಿ ಯೋಜನಾ. ಇದರ ಅಡಿಯಲ್ಲಿ ಅಲ್ಲಿನ ಅರ್ಬನ್ ಲೋಕಲ್ ಬಾಡಿ ಜ್ಯೂರಿಸ್ಡಿಕ್ಷನಲ್ಲಿರುವಂತಹ ಜನರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಒಂದು ಸುವರ್ಣ ಕಾರ್ಯಕ್ರಮವನ್ನು ಶುರು ಮಾಡಿರುವಂಥದ್ದು. ಇವೆಲ್ಲ ನೋಡಿದಾಗ ಮುಖ್ಯವಾಗಿ ಅರ್ಬನ್ ಕ್ಷೇತ್ರದಲ್ಲಿ ಯಾವ ರೀತಿಯ ಕೆಲಸಗಳು ಕೊಡಬಹುದು ಅನ್ನುವಂತಹ ಮಾತನಾಡಿದಾಗ ಬರೀ ಯಾವುದಾದ್ರೂ ಎಂಪ್ಲಾಯ್ಮೆಂಟ್ ಅಥವಾ ಮುನ್ಸಿಪಾಲಿಟಿಯಲ್ಲೇ ಮಾಡಬೇಕು ಅನ್ನೋದಕ್ಕಿಂತ ಸರ್ವಿಸ್ ಬೇಸ್ಡ್, ಇವತ್ತು ಅರ್ಬನ್ ಕ್ಷೇತ್ರದಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಬೇರೆ ಕಾಲ್ ಸೆಂಟರ್ಗಳು ಇವೆಲ್ಲ ಬಹಳ ಜಾಸ್ತಿ ನಡೀತವೆ. ಸೊ ಸರ್ವಿಸ್ ಬೇಸ್ಡ್ ಕಡೆಗೆ ಸರ್ಕಾರ ಆಲೋಚಿಸಿ ಇರುವಂತಹ ಬಜೆಟ್ನಲ್ಲೇ ಅರ್ಬನ್ ಜನರಿಗೆ ಒಂದಿಷ್ಟು ಅನುಕೂಲ ಮಾಡುವಂತಹ ಪ್ರಾವಧಾನವನ್ನು ಆಲೋಚಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ಇವತ್ತು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.